ನಮಸ್ಕಾರ ಗೆಳೆಯರೆ, ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ವಿಡಿಯೋದಲ್ಲಿ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳೂರು ಇಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಹೇಗೆ ನಾವು ಮಾಡಿದ್ವಿ ಅಂತಕ್ಕಂಥದ್ದು. ಮೊದಲನೇದಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಮಕ್ಕಳಿಗೆ ಆರತಿಯನ್ನು ಬೆಳಗುವುದರ ಮೂಲಕ ಅವರಿಗೆ ತಾಯಿ ಶಾರದೆ ವಿದ್ಯೆ ಬುದ್ಧಿಯನ್ನು ಕರುಣಿಸಲಿ ಅಂತ ಹೇಳಿಬಿಟ್ಟು ಆಶೀರ್ವಾದವನ್ನು ನಮ್ಮ ಶಿಕ್ಷಕರು ಮಾಡಿದ್ರು. ಮಕ್ಕಳು ಶಾಲೆಯ ಒಳಗೆ ಬರೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಹಾಗೆಯೇ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಹೂವಿನ ಮಳೆಯನ್ನು ಗೆರೆಯಲು ಸಹ ಕಾಯ್ತಾ ಇದ್ರು. ಹೀಗೆ ಸಿದ್ಧತೆಯನ್ನು ನಮ್ಮ ಶಿಕ್ಷಕರು ಮತ್ತು ಪೋಷಕರು ನಾವು ಮಾಡ್ಕೊಂಡಿದ್ವಿ. ಮಕ್ಕಳು ಎಲ್ಲ ಜೈಕಾರ ಹಾಕುತ್ತಾ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ನೀವು ಇದನ್ನು ಗಮನಿಸ್ಬೋದು. ಲೆಫ್ಟ್ ರೈಟ್ ಆ್ಯಕ್ಟಿವಿಟೀಸ್ ಸಹ ಮಾಡಿದ್ವಿ. ನಂತರದಲ್ಲಿ ಪೋಷಕರು ಸಹ ಸಂಭ್ರಮದಿಂದ ತಮ್ಮ ಮಕ್ಕಳಿಗೆ ಪುಷ್ಪವನ್ನು ಗುಚ್ಛವನ್ನು ಎರೆಯೋದ್ರ ಮೂಲಕ ಅವರನ್ನು ಬರಮಾಡಿಕೊಂಡ್ರು. ನಮ್ಮ ಶಾಲೆಯ ಎಲ್ಲ ಗೌರವಾನ್ವಿತ ಪೋಷಕರಿಗೆ ನಾವು ಸದಾ ಚಿರಋಣಿಗಳಾಗಿರ್ತೀವಿ. ಯಾಕಂದರೆ ಅವರು ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟು ಈ ದಿನ ಶಾಲಾ ಪ್ರಾರಂಭೋತ್ಸವದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದು ಮಧ್ಯಾಹ್ನ ತನಕ ನಮ್ಮ ಜೊತೆಯೇ ಇದ್ದರು. ಅವರೆಲ್ಲರಿಗೂ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀವಿ. ನಂತರ ಈ ಮೊದಲೇ ನಾವು ನಿರ್ಧರಿಸಿದಂತೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಪೆನ್ಸಿಲನ್ನು, ಹಾಗೆಯೇ 5ನೇ ತರಗತಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪೆನ್ನನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಕೊಡುಗೆಯಾಗಿ ನೀಡಿದ್ರು. ಇದನ್ನು ನಾವು ಆ ಮಕ್ಕಳಿಗೆ ವಿತರಿಸ್ತಾ ಇದ್ದೀವಿ. ಅದನ್ನು ಅವರು ತುಂಬ ಖುಷಿಯಿಂದ ತಗೊತಾ ಇದ್ದಾರೆ. ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು. ನಂತರ ನಮ್ಮ ಚಿನ್ನಾರಿ ಮುತ್ತಾಸೆಲ್ಲ ಬಲೂನಲ್ಲಿ ಆಟಾಡಿ ಮೊದಲನೇ ದಿನವನ್ನು ಎಂಜಾಯ್ ಮಾಡಿದ್ರು. ಇದಾದ ನಂತರ ನಮ್ಮ ಶಾಲೆಗೆ ನೂತನವಾಗಿ ಮುಖ್ಯ ಶಿಕ್ಷಕರಾಗಿ ಆಗಮಿಸಿರ್ತಕ್ಕಂತಹ ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ನಮ್ಮ ಹೆಮ್ಮೆಯ ಕವಿ, ಜಗದ ಕವಿ, ಯುಗದ ಕವಿ, ವಿಶ್ವಮಾನವ ಸಂದೇಶ ಸಾರಿದ ಕುವೆಂಪುರವರ ಪುತ್ಥಳಿಗೆ ಪುಷ್ಪವನ್ನು ಅರ್ಪಿಸಿದ್ರು. ಅದನ್ನು ನಾವೀಗ ಗಮನಿಸ್ತಾ ಇರ್ಬೋದು. ಇಲ್ಲೇ ನಾವು ಒಂದು ಸಣ್ಣ ಫೋಟೋವನ್ನು ಸಹ ಕ್ಲಿಕ್ಕಿಸ್ಕೊಂಡ್ವಿ. ತದನಂತರದಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಮಹಾಪೋಷಕರ ಸಭೆಯನ್ನು ಸರ್ಕಾರದ ಆದೇಶದಂತೆ, ಇಲಾಖೆಯ ಆದೇಶದಂತೆ ನೆರವೇರಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ಗೌರವಾನ್ವಿತ 100ಕ್ಕಿಂತ ಅಧಿಕ ಪೋಷಕರು ಇಲ್ಲಿ ನಾವು ಜಮಾಯಿಸಿರುವುದನ್ನು ಗಮನಿಸ್ಬೋದು. ಇವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ, ಶಾಲೆಯ ಅಭಿವೃದ್ಧಿಯ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಮುಖಾಮುಖಿಯಾಗಿ ಚರ್ಚೆಯನ್ನು ಸಹ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಈ ಬಾರಿಯ ಪಠ್ಯಪುಸ್ತಕವನ್ನು ಸಹ ನಾವು ನಮ್ಮ ಮಕ್ಕಳಿಗೆ ಸಾಂಕೇತಿಕವಾಗಿ ವಿತರಣೆಯನ್ನು ಸಹ ಮಾಡಿದ್ವಿ. ಇಷ್ಟೊತ್ತಿಗಾಗಲೇ ಸಮಯ 1 ಗಂಟೆ ಆಗಿತ್ತು. ಹೊಟ್ಟೆ ಬೇರೆ ಚುರುಗುಡ್ತಾ ಇತ್ತು. ನಮ್ಮ ಶಾಲೆಯಲ್ಲಿ ಎಲ್ಲ ತರಕಾರಿಗಳನ್ನು ಹಾಕಿ ತುಂಬ ಚೆನ್ನಾಗಿ ಪಲಾವು ಮತ್ತು ಒಳ್ಳೆ ಜಿಲೇಬಿಯನ್ನು ನಮ್ಮ ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ಎಲ್ಲರಿಗೂ ಇವತ್ತು ವ್ಯವಸ್ಥೆಯನ್ನು ಮಾಡಿದರು. ಸೊ ಇದನ್ನು ಸಹ ನಾವು ಎಲ್ಲರೂ ಸೇರಿ ಎಲ್ಲ ಪೋಷಕರು ಮತ್ತು ಮಕ್ಕಳು ಸ್ವೀಕರಿಸಿದ್ವಿ. ಹೀಗಿತ್ತು ನಮ್ಮ ಶಾಲೆಯ ಪ್ರಾರಂಭೋತ್ಸವ. ಒಟ್ಟಾರೆಯಾಗಿ ಎಲ್ಲ ಪೋಷಕರು, ಶಿಕ್ಷಕರು, ಸಮುದಾಯ, ಇಲಾಖೆ, ಸರ್ಕಾರ ಎಲ್ಲರೂ ಸೇರಿ ನಮ್ಮ ಸರ್ಕಾರಿ ಶಾಲೆಯನ್ನು ಮೇಲೆತ್ತುವ ಕೆಲಸವನ್ನು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.